ಹಲೋ ವಿದ್ಯಾರ್ಥಿಗಳು, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಜೀವಕ್ರಿಯೆಗಳು ಪಾಠದ 2 ಅಂಕದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚಿಸೋಣ. ಈಗಾಗಲೇ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು 1 ಅಂಕದ ಪ್ರಶ್ನೆಗಳನ್ನು ಚರ್ಚಿಸಿದ್ದೇವೆ. ಈ ಒಂದು ವಿಡಿಯೋದಲ್ಲಿ 2 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ತೆರೆದ ಪತ್ರರಂಧ್ರವನ್ನು ತೋರಿಸುವ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ಕಾವಲು ಕೋಶಗಳು ಮತ್ತು ಪತ್ರರಂಧ್ರ ಜೂನ್ ಮತ್ತು ಮೇನಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. ಉತ್ತರ ನೋಡಿರಿ, ಕಾವಲು ಕೋಶಗಳು ಮತ್ತು ಪತ್ರರಂಧ್ರ 2 ಅಂಕದ ಪ್ರಶ್ನೆ ಇದು, ತೆರೆದ ಪತ್ರರಂಧ್ರ. ನೆಕ್ಸ್ಟ್ ಇವಾಗ ಮುಂದಿನ ಪ್ರಶ್ನೆ, ಎಕ್ಸ್ ಮತ್ತು ವಾಯ್ ಪ್ರಾಣಿಗಳ ಸಣ್ಣ ಕರುಳಿನ ಅಂದಾಜು ಉದ್ದಗಳನ್ನು ಕೋಷ್ಟಕದಲ್ಲಿ ನೀಡಲಾಗಿದೆ. ಇದನ್ನು ಗಮನಿಸಿ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಿ. ಎಕ್ಸ್ ಪ್ರಾಣಿಯ ಕರುಳು 20 ರಿಂದ 40 ಅಡಿಗಳು, ವಾಯ್ ಪ್ರಾಣಿಯ ಕರುಳು 5 ರಿಂದ 8 ಅಡಿಗಳು. ಕೋಷ್ಟಕದಲ್ಲಿರುವ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪ್ರಾಣಿಗಳು ಗುರುತಿಸಿ. ನಿಮ್ಮ ತೀರ್ಮಾನವನ್ನು ವೈಜ್ಞಾನಿಕ ಕಾರಣಕ್ಕೆ ಪುಷ್ಟಿ ಕೊಡಿ ಅಂತ ಹೇಳಿದರೆ, ಪ್ರಾಣಿ ಎಕ್ಸ್ ಇದು ಸಸ್ಯಾಹಾರಿ ಪ್ರಾಣಿ, ಪ್ರಾಣಿ ವಾಯ್ ಮಾಂಸಾಹಾರಿ ಪ್ರಾಣಿ. ಯಾವುದು ಸಣ್ಣ ಕರುಳು ಉದ್ದವಾಗಿರುತ್ತದೆ ಅದು ಸಸ್ಯಾಹಾರಿ ಪ್ರಾಣಿ, ಚಿಕ್ಕದಾಗಿರುವ ಸಣ್ಣ ಕರುಳು ಮಾಂಸಾಹಾರಿ ಪ್ರಾಣಿಯಾಗಿರುತ್ತದೆ. ಸಸ್ಯಾಹಾರಿ ಪ್ರಾಣಿಗಳಲ್ಲಿನ ಸಣ್ಣ ಕರುಳಿನ ಉದ್ದ ಮಾಂಸಾಹಾರಿ ಪ್ರಾಣಿಗಳಿರುವುದಕ್ಕಿಂತ ಹೆಚ್ಚು ಉದ್ದವಾಗಿರುತ್ತದೆ. ಚಪಾತಿಯನ್ನು ನಿಧಾನವಾಗಿ ಜಗಿದು ತಿಂದಾಗ ಸಿಹಿಯಾಗಿ ರುಚಿಸುತ್ತದೆ ಏಕೆ? ಸೆಪ್ಟೆಂಬರ್ 2020ರಲ್ಲಿ ಕೇಳಿರುವ ಪ್ರಶ್ನೆ. ಚಪಾತಿಯನ್ನು ಜಿಗಿಯುವಾಗ ಬಿಡುಗಡೆಯಾಗುವ ಲಾಲಾರಸದಲ್ಲಿ ಅಮೈಲೇಸ್ ಕಿಣ್ವ ಇರುತ್ತದೆ. ಈ ಕಿಣ್ವವು ಚಪಾತಿಯಲ್ಲಿನ ಪಿಷ್ಟವನ್ನು ವಿಭಜಿಸಿ ಸರಳ ಸಕ್ಕರೆಯಾಗಿ ಪರಿವರ್ತಿಸುತ್ತದೆ. ಕಾರಣ ಕೊಡಿ. ಮಾನವನ ಹೃದಯದ ಹೃತ್ಕುಕ್ಷಿಗಳು ದಪ್ಪ ಭಿತ್ತಿಯನ್ನು ಹೊಂದಿವೆ. ಇನ್ನೊಂದು, ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವ ಅವಶ್ಯಕವಿದೆ ಏಕೆ? ಹೃತ್ಕುಕ್ಷಿಗಳು ರಕ್ತವನ್ನು ಹಲವಾರು ಅಂಗಗಳಿಗೆ ಪಂಪ್ ಮಾಡಬೇಕಾಗಿರುವುದರಿಂದ ಅದು ದಪ್ಪವಾಗಿರುತ್ತದೆ. ಎರಡನೇದು, ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಅಧಿಕ ಶಕ್ತಿಯ ಅವಶ್ಯಕತೆ ಇರುವುದರಿಂದ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಬೇರೆ ಬೇರೆಯಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್, ಲಾಲಾರಸದಲ್ಲಿರುವ ಕಿಣ್ವವನ್ನು ಹೆಸರಿಸಿ ಅದರ ಕಾರ್ಯವನ್ನು ವಿವರಿಸಿ. ಲಾಲಾರಸದಲ್ಲಿರುವ ಕಿಣ್ವ ಅಮೈಲೇಸ್. ಕಾರ್ಯ, ಪಿಷ್ಟ ಎಂಬ ಸಂಕೀರ್ಣ ಅಣುವನ್ನು ವಿಭಜಿಸಿ ಸಕ್ಕರೆಯಾಗಿ ಬಿಡುಗಡೆ ಮಾಡುತ್ತದೆ. ಸರಳ ಸಕ್ಕರೆ ಅಣುಗಳಾಗಿ ವಿಭಜಿಸುತ್ತದೆ. ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ. ಎಕ್ಸ್ ಮತ್ತು ವಾಯ್. ಯಾವ ಚಿತ್ರವು ಅಧಿಕ ಪ್ರಮಾಣದಲ್ಲಿ ಅನಿಲವನ್ನು ವಿನಿಮಯವಾಗುವುದನ್ನು ಸೂಚಿಸುತ್ತದೆ ಏಕೆ? ಎಕ್ಸ್ ಮತ್ತು ವಾಯ್ ಭಾಗಗಳನ್ನು ಹೆಸರಿಸಿ ಮತ್ತು ಅವುಗಳ ಕಾರ್ಯಗಳನ್ನು ಬರೆಯಿರಿ. ಮಾರ್ಚ್ 2020ರಲ್ಲಿ ಕೇಳಿರುವ ಪ್ರಶ್ನೆ ಇದು. ಚಿತ್ರ 1ರಲ್ಲಿ ತೆರೆದ ಪತ್ರರಂಧ್ರಗಳನ್ನು ತೆರೆಯುವುದರಿಂದ ಎಕ್ಸ್ ಅದು ಕಾವಲು ಕೋಶ, ವಾಯ್ ಅದು ಪತ್ರರಂಧ್ರ. ಇನ್ನು 56 ನೋಡ್ರಿ, ಪ್ರಶ್ನೆ ಏನಪ್ಪ ಅಂದರೆ, ನೆಫ್ರಾನ್ ಚಿತ್ರ ತೆಗೆದು ಗ್ಲಾಮರುಲಸ್ ಗುರುತಿಸಿ. ಇದು ನೆಫ್ರಾನ್ ಚಿತ್ರ, ಗ್ಲಾಮರುಲಸ್ ಚಿತ್ರವನ್ನು ಗುರುತಿಸಿದ್ದಾರೆ. ಇಲ್ಲಿದೆ ನೋಡಿ ಪ್ರಶ್ನೆ, ನೆಫ್ರಾನ್ ರಚನೆಯನ್ನು ತೋರಿಸುವ ಚಿತ್ರ ಬರೆದು ಗ್ಲಾಮರುಲಸನ್ನು ಗುರುತಿಸಿ. ಜೂನ್ 2023ರಲ್ಲಿ ಕೇಳಿರುವ ಪ್ರಶ್ನೆ. ನೆಕ್ಸ್ಟ್, ಪಿತ್ತರಸದ ಕಾರ್ಯವೇನು? ಆಹಾರವನ್ನು ಕ್ಷಾರೀಯಗೊಳಿಸುವುದು ಮತ್ತು ಕಿಣ್ವಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದು. ದೊಡ್ಡ ದೊಡ್ಡ ಕೊಬ್ಬಿನ ಕಣಗಳನ್ನು ಚಿಕ್ಕ ಚಿಕ್ಕ ದುಂಡು ಕಣಗಳಾಗಿ ವಿಭಜಿಸುವುದು. ಮನುಷ್ಯರಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಾಗಾಣಿಕೆ ಹೇಗೆ ಆಗುತ್ತದೆ? ಮನುಷ್ಯರಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಾಗಾಣಿಕೆ ಹೇಗೆ ಆಗುತ್ತದೆ? ಕೆಂಪು ರಕ್ತ ಕಣದಲ್ಲಿರುವ ಹೆಮೋಗ್ಲೋಬಿನ್ ಆಕ್ಸಿಜನ್ನೊಂದಿಗೆ ಹೆಚ್ಚಿನ ಆಕರ್ಷಣೆ ಹೊಂದಿ ಇದು ಶ್ವಾಸಕೋಶಗಳಿಂದ ಹೀರಿಕೊಂಡು ಆಕ್ಸಿಜನ್ನು ದೇಹದ ಇತರೆ ಭಾಗಗಳಿಗೆ ಸಾಗಿಸುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ಗಿಂತ ನೀರಿನಲ್ಲಿ ಉತ್ತಮವಾಗಿ ಕರಗುತ್ತದೆ, ಹಾಗಾಗಿ ರಕ್ತದ ಪ್ಲಾಸ್ಮಾದ ಮೂಲಕ ಶ್ವಾಸಕೋಶಗಳಿಗೆ ಸಾಗಾಣಿಕೆಯಾಗುತ್ತದೆ. ಮನುಷ್ಯರಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಾಗಾಣಿಕೆ ಹೇಗೆ ಆಗುತ್ತದೆ? ಇದಾಯ್ತಲ್ಲ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್, ಕಪ್ಪೆಗಳು ಮತ್ತು ಹಲ್ಲಿಗಳ ದೇಹದ ಉಷ್ಣತೆಯು ವಾತಾವರಣದ ಉಷ್ಣತೆಯ ಮೇಲೆ ಅವಲಂಬಿತವಾಗಿರುತ್ತದೆ ಸಮರ್ಥಿಸಿ. ಮಾರ್ಚ್ 2020ರಲ್ಲಿ ಕೇಳಿರುವ ಪ್ರಶ್ನೆ ಇದು. ಇವು 3 ಕೋಣೆಗಳ ಹೃದಯವನ್ನು ಹೊಂದಿವೆ. ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಸ್ವಲ್ಪ ಮಟ್ಟಿಗೆ ಮಿಶ್ರಣವಾಗುತ್ತದೆ. ಮಾನವನ ಹೃದಯದ ವಿಭಿನ್ನ ಕೋಣೆಗಳನ್ನು ಹೊಂದಲು ಕಾರಣವೇನು? ಮಾನವನ ಹೃದಯವು ವಿಭಿನ್ನ ಕೋಣೆಗಳನ್ನು ಹೊಂದಲು ಕಾರಣವೇನು? ಇವು 3 ಕೋಣೆಗಳ ಹೃದಯವನ್ನು ಹೊಂದಿವೆ. ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಸ್ವಲ್ಪ ಮಟ್ಟಿಗೆ ಮಿಶ್ರಣವಾಗುತ್ತದೆ.
ಇನ್ನು ಮಾನವನ ಹೃದಯದ ನೋಡಿ, ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡನ್ನೂ ರಕ್ತದ ಮೂಲಕ ಸಾಗಾಣಿಕೆ ಮಾಡಬೇಕಾಗುವುದರಿಂದ ಮತ್ತು ಹೃದಯವು ಆಕ್ಸಿಜನ್ ಸಮೃದ್ಧ ರಕ್ತವನ್ನು ಕಾರ್ಬನ್ ಡೈಆಕ್ಸೈಡ್ ರಕ್ತದೊಂದಿಗೆ ಮಿಶ್ರಣವಾಗದಂತೆ ತಡೆಯಲು ವಿಭಿನ್ನ ಕೋಣೆಗಳನ್ನು ಹೊಂದಿರುತ್ತವೆ. ಮುಂದಿನ ಪ್ರಶ್ನೆ, ಇಮ್ಮಡಿ ರಕ್ತ ಪರಿಚಲನೆಯ ಮಹತ್ವವನ್ನು ತಿಳಿಸಿ. ಇಮ್ಮಡಿ ಪರಿಚಲನೆ ದೇಹದ ಎಲ್ಲ ಭಾಗಗಳಿಗೆ ಸಾಕಷ್ಟು ಆಕ್ಸಿಜನ್ ಯುಕ್ತ ರಕ್ತವನ್ನು ಶೀಘ್ರವಾಗಿ ತಲುಪಲು ಸಹಕರಿಸುತ್ತದೆ. ಇದರಿಂದ ಜೀವಿಗಳು ತಮ್ಮ ಅಧಿಕ ಶಕ್ತಿಯ ಅಗತ್ಯವನ್ನು ಪೂರೈಸಿಕೊಳ್ಳಬಹುದು. ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಇಮ್ಮಡಿ ಪರಿಚಲನೆಯ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ. ಪ್ರಶ್ನೆ ಸಂಖ್ಯೆ 62. ಒಂದೊಮ್ಮೆ ಮನುಷ್ಯನಲ್ಲಿ ಕಪ್ಪೆಯಲ್ಲಿರುವಂತೆ 3 ಕೋಣೆಗಳ ಹೃದಯವಿದ್ದರೆ ಮನುಷ್ಯನ ರಕ್ತ ಪರಿಚಲನೆ ಹೇಗಿರುತ್ತದೆ? ಶುದ್ಧ ಮತ್ತು ಅಶುದ್ಧ ರಕ್ತಗಳ ಮಿಶ್ರಣವಾಗಿ ರಕ್ತ ಪರಿಚಲನೆ ಅಸಂಪೂರ್ಣವಾಗುತ್ತಿತ್ತು. ಇಮ್ಮಡಿ ರಕ್ತ ಪರಿಚಲನೆ ಕಂಡುಬರುತ್ತಿರಲಿಲ್ಲ. ಸಂಖ್ಯೆ 63. ಕುರಿಯಂತಹ ಸಸ್ಯಾಹಾರಿಗಳಲ್ಲಿ ಉದ್ದನೆಯ ಸಣ್ಣ ಕರುಳಿದ್ದು, ಹುಲಿಯಂತಹ ಜೀವಿಗಳಲ್ಲಿ ಚಿಕ್ಕದಾದ ಕರುಳು ಇದೆ. ಈ ವ್ಯತ್ಯಾಸಕ್ಕೆ ಕಾರಣವೇನು? ಹುಲ್ಲನ್ನು ತಿನ್ನುವ ಸಸ್ಯಾಹಾರಿಗಳಲ್ಲಿ ಸೆಲ್ಯುಲೋಸನ್ನು ಜೀರ್ಣಿಸಲು ಸಲುವಾಗಿ ಉದ್ದನೆಯ ಸಣ್ಣ ಕರುಳಿದೆ. ಆದರೆ ಹುಲಿಯಂತಹ ಮಾಂಸಾಹಾರಿಗಳಲ್ಲಿ ಮಾಂಸವು ಸುಲಭವಾಗಿ ಜೀರ್ಣವಾಗುವಂತೆ ಹಾಗಾಗಿ ಮಾಂಸಾಹಾರಿಗಳಲ್ಲಿ ಗಿಡ್ಡವಾದ ಸಣ್ಣ ಕರುಳು ಇರುತ್ತದೆ. ಸಸ್ಯಾಹಾರಿಗಳಲ್ಲಿ ಸೆಲ್ಯುಲೋಸ್ ಜೀರ್ಣಿಸಲು ಉದ್ದವಾದ ಸಣ್ಣ ಕರುಳನ್ನು ಹೊಂದಿರುತ್ತದೆ. ಮಾಂಸಾಹಾರಿಗಳಲ್ಲಿ ಮಾಂಸವನ್ನು ಜೀರ್ಣಿಸಲು ಸಣ್ಣ ಕರುಳನ್ನು ಹೊಂದಿರುತ್ತದೆ. ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣೆ ಕ್ರಿಯೆಯು ಸಾಮಾನ್ಯ ಸಸ್ಯಗಳಲ್ಲಿ ನಡೆಯುವಂತೆ ಇರುವುದಿಲ್ಲ. ಈ ಹೇಳಿಕೆ ಪುಷ್ಟೀಕರಿಸಿ. ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯಗಳು ನೀರಿನ ಅಭಾವವನ್ನು ಎದುರಿಸುವುದರಿಂದ ಬೆಳಗಿನ ಸಮಯದಲ್ಲಿ ಪತ್ರರಂಧ್ರಗಳು ಮುಚ್ಚಿ ಬಾಷ್ಪ ವಿಸರ್ಜನೆಯನ್ನು ತಡೆಗಟ್ಟುತ್ತವೆ. ರಾತ್ರಿ ವೇಳೆಯಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಂಡು ಮಧ್ಯಂತರ ವಸ್ತುವೊಂದನ್ನು ತಯಾರಿಸುತ್ತದೆ. ನಂತರ ಹಗಲಿನ ವೇಳೆಯಲ್ಲಿ ಕ್ಲೋರೋಫಿಲ್ ಹೀರಿಕೊಂಡು ಶಕ್ತಿಯು ಈ ವಸ್ತುವಿನ ಮೇಲೆ ವರ್ತಿಸುತ್ತದೆ. 65ನೇ ಪ್ರಶ್ನೆ, ದ್ಯುತಿಸಂಶ್ಲೇಷಣೆ ಎಂದರೇನು? ಈ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಸಾವಯವ ಉತ್ಪನ್ನ ಯಾವುದು? ಉತ್ಪನ್ನದ ಕಾರ್ಯವನ್ನು ಬರೆಯಿರಿ. ಹಸಿರು ಸಸ್ಯಗಳು ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ನ ಸಹಾಯದಿಂದ ಆಹಾರವನ್ನು ತಯಾರಿಸಿಕೊಳ್ಳುವ ಪ್ರಕ್ರಿಯೆಗೆ ದ್ಯುತಿಸಂಶ್ಲೇಷಣೆ ಕ್ರಿಯೆ ಎನ್ನುವರು. ಕಾರ್ಬೋಹೈಡ್ರೇಟ್ಗಳು, ಗ್ಲೂಕೋಸ್ಗಳು ಸಸ್ಯಗಳಲ್ಲಿ ಶಕ್ತಿಯ ಅಗತ್ಯತೆ ಪೂರೈಸಲು ಕಾರ್ಬೋಹೈಡ್ರೇಟ್ಗಳು ಬಳಸಲ್ಪಡುತ್ತವೆ. ಪ್ರಶ್ನೆ ಸಂಖ್ಯೆ 66. ದುಗ್ಧರಸವು ದೇಹದ ರೋಗನಿರೋಧಕ ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತವೆ. ಈ ಹೇಳಿಕೆಯನ್ನು ಸಮರ್ಥಿಸಿ. 67ನೇ ಪ್ರಶ್ನೆ, ಅಪಧಮನಿಗಳು ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. 68ನೇ ಪ್ರಶ್ನೆ, ನಮ್ಮ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಪಾತ್ರವೇನು? ಎಲ್ಲ ಉತ್ತರವನ್ನು ಒಂದೇ ಸಲ ನೋಡಿಬಿಡೋಣ. ಪ್ರತಿಕಾಯವನ್ನು ಉತ್ಪಾದಿಸುತ್ತಲೇ ಲಿಂಫೋಸ್ಟ್ ಕೋಶಗಳು ಬ್ಯಾಕ್ಟೀರಿಯಾ ಹಾಗೂ ಅನಾವಶ್ಯಕ ವಸ್ತುಗಳ ನಿರ್ಮೂಲನೆ ಮಾಡುತ್ತದೆ. ಇನ್ನು ಅಪಧಮನಿ ಮತ್ತು ಅಭಿಧಮನಿಗಳ ಕಾರ್ಯ ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಸಾಗಿಸುತ್ತದೆ. ದೇಹದ ಎಲ್ಲ ಭಾಗಗಳಿಂದ ಹೃದಯ ರಕ್ತವನ್ನು ಸಾಗಿಸುತ್ತದೆ. ಅಪಧಮನಿ ದಪ್ಪ ಭಿತ್ತಿಯನ್ನು ಹೊಂದಿರುತ್ತದೆ. ಅಭಿಧಮನಿ ತೆಳುವಾದ ಭಿತ್ತಿಯನ್ನು ಹೊಂದಿರುತ್ತದೆ. ಅಪಧಮನಿ ಕವಾಟಗಳನ್ನು ಹೊಂದಿಲ್ಲ. ಅಭಿಧಮನಿ ಕವಾಟಗಳನ್ನು ಹೊಂದಿವೆ. ನೆಕ್ಸ್ಟ್, ಪೆಪ್ಸಿನ್ ಕಿಣ್ವದ ಕಾರ್ಯವನ್ನು ಉತ್ತೇಜಿಸಲು ಅಂದರೆ ಜಠರದಲ್ಲಿ ಆಮ್ಲದ ಪಾತ್ರವೇನು ಅಂತ ಕೇಳಿದರೆ, ಪೆಪ್ಸಿನ್ ಕಿಣ್ವದ ಕಾರ್ಯವನ್ನು ಉತ್ತೇಜಿಸಲು ಆಮ್ಲೀಯ ಮಾಧ್ಯಮ ಉಂಟುಮಾಡುತ್ತದೆ. ಆಹಾರದೊಂದಿಗೆ ಜಠರವನ್ನು ಪ್ರವೇಶಿಸುವ ಸೂಕ್ಷ್ಮಾಣುಜೀವಿಗಳನ್ನು ನಾಶ ಮಾಡುತ್ತದೆ. ಇದಿಷ್ಟು ವಿದ್ಯಾರ್ಥಿಗಳೇ ಜೀವಕ್ರಿಯೆಗಳು ಪಾಠದ 2 ಅಂಕದ ಪ್ರಶ್ನೆಗಳು.